ಲಿಂಗೈಕ್ಯ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಹಾಗೂ ಲಿಂಗೈಕ್ಯ ಪೂಜ್ಯ ಶನೇಶ್ವರ ಮಹಾಸ್ವಾಮಿಗಳವರ ಸ್ಮರಣೋತ್ಸವದ ನಿಮಿತ್ತ 201ನೇ ವಾರ್ಷಿಕ ಸಮಾರಂಭದ ಕಾರ್ಯಕ್ರಮ ಅತಿಥಿಗಳ ಶಾಲಾಮುಖ ಕಟ್ಟಡ ಉದ್ಘಾಟನೆ ಹಾಗೂ ಕಾರ್ತಿಕ ಮಹೋತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಈ 2ನೇ ದಿನದ ಸಾನ್ನಿಧ್ಯವನ್ನು ವಹಿಸಿರುವಂತಹ ಹುಬ್ಬಳ್ಳಿಯ ಉತ್ತಮದ ಜಗದ್ಗುರುಗಳಲ್ಲಿ ಅನಂತಕರನಾರ್ಥಿಗಳನ್ನು ಸಲ್ಲಿಸಿ ಆತ್ಮೀಯರು ಪರಮ ಪೂಜ್ಯರು ಆದಂತಹ ಹುಕ್ಕೇರಿ ಮಠದ ಪೂಜ್ಯರ ಚರಣಗಳಲ್ಲಿ ಅನುಸರಣೆಗಳನ್ನು ಸಲ್ಲಿಸಿ ನಿಮ್ಮೆಲ್ಲರಿಗೂ ಅತನಿ ಶಿವಯೋಗಿಗಳವರ ಪಾವನ ಚರಿತ್ರೆಯನ್ನು ತಮ್ಮ ಅನುಭವದ ಅಮೃತ ಕಟ್ಟರಿಂದ ಉಣವಡಿಸತಕ್ಕಂಥ ಪರಮ ಪೂಜ್ಯರು ಹಿರಿಯರು ನನ್ನ ಗುರುಗಳು ಆದಂತಹ ಧಾರವಾಡದ ಮುಖಮಠದ ಪರಮ ಪೂಜ್ಯರ ಚರಣಗಳಲ್ಲಿ ಅನುಸರಣೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಮೂಲಕರ್ತರು ಅಧ್ಯಕ್ಷರು ಆದಂತಹ ನಮ್ಮ ಹಿರಿಯರಾದಂತಹ ಕನ್ನಡದ ಮಹಂತಗಳವರ ಚರಣಗಳಲ್ಲಿ ಅನಂತನಗಳನ್ನು ಸಲ್ಲಿಸಿ ಹಿರಿಯರು ಪೂಜ್ಯರು ಆದಂತಹ ರವಿ ಸ್ವಾಮಿ ಮಠದ ಪರಮ ಪೂಜ್ಯರ ಚರಣಗಳಲ್ಲಿ ಶರಣೆಂದು ಸದಾಶಿವ ಹಿರಿಯ ಪರಮ ಪೂಜ್ಯ ಸದಾಶಿವ ಸ್ವಾಮಿಗಳವರ ಚರಣಗಳಲ್ಲಿ ಕೂಡ ಶರಣೆಂದು ಮುಖ್ಯ ಅತಿಥಿಗಳ ಮುಖ್ಯ ಅತಿಥಿಗಳ ತಾಯಂದಿರ ಶರಣರ ಚಿಕ್ಕ ಮಕ್ಕಳ ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣಾಗ್ತದೆ. ಸೌರೂರಿನಲ್ಲಿ ಸುಮಾರು 50-60 ವರ್ಷಗಳಿಂದ ಸಂಗಮಬಸವ ಮಹಾಸ್ವಾಮಿಗಳವರ ಸಿದ್ಧಲಿಂಗ ಅಪ್ಪುಗಳವರ ಸ್ಮರಣೋತ್ಸವವನ್ನು ಪರಮ ಪೂಜ್ಯರಾದಂತಹ ಕರ್ನಾಟಕದ ಮಹಾಂತಪ್ಪುಗಳು ನಡೆಸ್ತಾ ಬಂದಿದ್ದಾರೆ. ಸೌರೂರಿಗೆ ಪೂಜ್ಯರು ಮಾಡಿದಂತಹ ಕೆಲಸ ಬಹಳ ಅಪರೂಪವಾದಂಥವು. ಸೌರೂರಿನಲ್ಲಿ ಶೈಕ್ಷಣಿಕ ಕೊರತೆ ಇದ್ದಾಗ ಪೂಜ್ಯರು ಶಾಲೆಯನ್ನು ಪ್ರಾರಂಭ ಮಾಡಿದರು. ಅದು ಜೊತೆಯಾಗಿ ಅಂಗನ ಬಳಗವನ್ನು ಸ್ಥಾಪನೆ ಮಾಡಿದರು. ಸುಮಾರು 25 ವರ್ಷದ ನಿರಂತರವಾದಂತಹ ಶಿವಾನುಭವವನ್ನು ನಡೆಸಿದಂತಹ ಕೀರ್ತಿ ನಮ್ಮ ಕನ್ನಡದ ಮಹಾಂತಪ್ಪಗಳು. ಕರ್ನಾಟಕದ ಬಹುಮಂಡಲದಲ್ಲಿ ಶಿವಾನುಭವ ನಡೆದಿಲ್ಲ 10 ವರ್ಷ. ಆದರೆ ಮಹಾಂತಪ್ಪಗಳು 25 ವರ್ಷಗಳ ಕಾಲ ಒಂದು ಶಿವಾನುಭವ ಸಂಸ್ಥೆಯನ್ನ ಪ್ರತಿ ತಿಂಗಳ ದಾಸೋಹ ಜೊತೆಗೆ ಒಳ್ಳೆಯ ಪ್ರವಚನಕಾರರು ಅತಿಥಿಗಳನ್ನ ಉಪನ್ಯಾಸಕರನ್ನ ಸಂಗೀತಗಾರರನ್ನ ಕರೆಸಿ ನೆರವೇರಿಸುವುದು ಅಷ್ಟು ಸರಳವಾದಂತಹ ವಿಚಾರ ಅಲ್ಲ. ಅದಕ್ಕೆ ಸಾಥಿಯಾಗಿ ಅದಕ್ಕೆ ಸಪೋರ್ಟ್ ಅಂತಾರಲ್ಲ, ನಮ್ಮ ಸಹೋದರನ ಅಂಗನ ಬಳಗ ತಾಯಿಯರು ಕೂಡ ಆ ಒಂದು ಶಿವಾನುಭವ ಕಾರ್ಯಕ್ರಮಕ್ಕೆ ನೀವೆಲ್ಲ ಸಾಥ್ ಕೊಟ್ಟಿದ್ದೀರಿ ಅಂತ ಹೇಳಿ ಅದು 25 ವರ್ಷದಿಂದ ನಡೆದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಹಳ ಸಂತೋಷ. ಕಲ್ಮಠ ಸ್ವಾಮಿಗಳು ಮಾಡಿದಂತಹ ಕಾರ್ಯಗಳು ನಿಜವಾಗಿಯೂ ನಾವೆಲ್ಲ ಸ್ಮರಣೆ ಮಾಡ್ತೀವಿ. ನೋಡಿ, ಅವರು ಇನ್ನೂ ಲೌಕಿಕದಿಂದ 80 ವರ್ಷ 75 ಅವರು ಶಿವಸ್ತುತಿ ಮಾಡ್ತಾರೆ. 76 ಮಾಡೋದು ಬೆಳ್ಳಿ ತುಳವರ ಸ್ವಾಮೀಜಿಯವರು ಕಲ್ಮಠ ಸ್ವಾಮೀಜಿಯವರು ವಾಪಸ್ ಕೊಡೋದು ನಮ್ಗೆ ಈ ಭಾಳ ಮಂದಿ ವಾಪಸ್ ಕೊಡ್ತಾರೆ. ಮಾಡಿದ್ರಿಗೆ ಒಟ್ಟು ಕಳಿಸ್ಕೊಡೋದು. ಇಂಥ ಮಹಾಂತಪ್ಪಗಳು ಅವ್ರಿಗೆ ನಾವು ಏನು ಮಾಡಿದ್ರು ಕಡಿಮೆ. ಬೆಳ್ಳಿ ತುಲಾಭಾರ ಮಾಡಿದ್ರು ಕಡಿಮೆ, ಬಂಗಾರ ತುಲಾಭಾರ ಮಾಡಿದ್ರು ಕಡಿಮೆ. ಅಷ್ಟು ಸೇವೆಯನ್ನ ನಮ್ಮ ಸೌರ ಜನತೆಗೆ ಅವರು ಸಲ್ಲಿಸಿದ್ದಾರೆ. ಅದನ್ನೆಲ್ಲ ನಾವು ನೆನಪಿಸ್ಕೋಬೇಕು. ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ನೀವು ಸಾಕಷ್ಟು ಮಂದಿ ನೋಡಿದ್ದೀರಿ. ನಾನು ಸ್ಮಶಾನ, ನಮ್ಮ 3 ಮಠಗಳು ಸ್ಮಶಾನದಲ್ಲಿ ಇರ್ತಕ್ಕಂಥ ಮಠಗಳು ಏನೂ ಇರಲಿಲ್ಲ. ಅದು ನೋಡಿದ್ರು ಗೊತ್ತು. ರಾತ್ರಿ ಇಲ್ಲಿ ಕಲ್ಮಠದಾಗಾದ್ರು ಅಡಿಸ್ವಾ ಮಠದಾಗಾದ್ರು ಪ್ರವಚನ ಅಂತ ಓದ್ಬಿಟ್ಟು ಕರ್ಕೊಂಡು ಅವರೆಲ್ಲ ಅನುಭವಿಸಿದ್ದಾರೆ. ನಮ್ಮ ಹುಬ್ಬಳ್ಳಿ ಹೊಸಮಠ ಜಗದ್ಗುರುಗಳಿಗೆ ತುಂಬಿದ್ದಾರೆ. ಇಲ್ಲೆಲ್ಲ ಮನೆ ಹೋಗಿ ಕರ್ಕೊಂಡು ಬರ್ತಾರೆ.
ಹೌದಂದ್ರೆ ಹೇಳೋದು ಮನೆಗೆ ಹೋಗಿ ಪ್ರವಚನ ಕರ್ಕೊಂಬಂದು ಕುಂದಿಸಿದಂಥ ಕಾಲವನ್ನು ಇವತ್ತೇ ತಾವೆಲ್ಲ ಕೂತಿದ್ದೀರಿ ಅಂತಂದ್ರೆ ಮಹಂತಗಳು ಮತ್ತೆ ನಮ್ಮ ಹುಬ್ಬಳ್ಳಿಯ ಬಸವಣ್ಣ ಜಗದ್ಗುರುಗಳು ಈಗ ಸಣ್ಣವರಿಲ್ಲ ಏನು ಕೆಲಸ ಮಾಡಿದ್ರಲ್ಲ ಅದ್ರ ಪ್ರತಿಫಲ ಇವತ್ತು ಇಷ್ಟೆಲ್ಲ ಜನ ಕೂತಿದ್ದೀರಿ ಅಂತ ಹೇಳ್ಬೋದು. ಅಂತ ಒಂದು ಕೆಲಸ ಮಾಡಿದಾರ ಸಾಕಷ್ಟು ಮಂದಿ ನೋಡಿಲ್ಲ ನೀವು ಅವ್ರು ಮಾಡಿದ ಕೆಲಸಗಳನ್ನ. ಪ್ರಥಮವಾಗಿ ಮಹಂತಗಳು ವಿದ್ಯಾಭ್ಯಾಸವನ್ನು ಮಾಡಿ ಸೌಂದೂರಿಗೆ ಬಂದಾಗ ಇಲ್ಲಿ ಪಾಠಶಾಲೆಯನ್ನು ತೆಗೆದಂಥವರು ವಿದ್ಯಾರ್ಥಿಗಳಿಗೆ ಇರಲಿಕ್ಕೆ ನಮ್ಮ ಸೌಂದೂರು ಕಾಲೇಜಿನಲ್ಲಿ ಎಲ್ಲಿ ವಿದ್ಯಾರ್ಥಿ ನಿಲಯಗಳು ಇರಲಿಲ್ಲ. ಅವಾಗ ಅವರು ವಿದ್ಯಾರ್ಥಿಗಳನ್ನ ಇಟ್ಟುಕೊಂಡು ಸುಮಾರು ಒಂದು 15-20 ವಿದ್ಯಾರ್ಥಿಗಳನ್ನ ಇಲ್ಲಿ ಇಟ್ಟುಕೊಂಡು ಪಾಠಶಾಲೆಯನ್ನು ತೆಗೆದಂಥವರು ನಮ್ಮ ಕಲ್ಮಠದ ಸ್ವಾಮಿಗಳು. ಅಂತ ಒಂದು ಸೇವೆಯನ್ನ ಪರಮ ಪೂಜ್ಯರು ಮಾಡಿದ್ದಾರೆ. ಜೊತೆಗೆ ನೀವು ಭಾಗ್ಯವಂತರು. ಯಾರ ಭಾಗ್ಯವಂತರು ಅಂತಂದ್ರೆ ಧಾರವಾಡ ಮುರುಘಾಮಠದ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರ ಅಮೃತವಾಣಿಯಿಂದ ಅಗ್ನೀಶ್ವರಗಳ ಪ್ರವಚನವನ್ನು ಕೇಳಕತ್ತಿರಲ್ಲ, ಅದು ನಿಮ್ಮ ಭಾಗ್ಯ ಅಂತೇಳಿ ಹೇಳ್ಬೋದು. ಕಾರಣ ಏನು ಅಂತಂದ್ರೆ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಮೃತ್ಯುಂಜಯಪ್ಪಗಳ ಜೊತೆ ಅವರ ಶಿಷ್ಯರಾದಂತಹ ಧಾರವಾಡದ ಮಹಂತಗಳು ಏನಂತಿದ್ದಾರಲ್ಲ ಅವರನ್ನ ಬಹಳ ಹತ್ತಿರದಿಂದ ಸುಮಾರು 20 ವರ್ಷಗಳ ಕಾಲ ಅವರ ಸೇವೆಯನ್ನ ಮಾಡಿದಂತ ಪುಣ್ಯ ಪೂಜ್ಯರಲ್ಲಿದೆ. ನಿಮ್ಗೆ ಸಣ್ಣ ಉದಾಹರಣೆ ಹೇಳಿ ಎಷ್ಟು ಸೇವೆ ಮಾಡಿದ್ದಾರೆ ಅವರು ಅಂತಂದ್ರೆ ಲ್ಯಾಟ್ರಿನ್ ರೂಮ್ ಇರ್ತಾವಲ್ಲ, ಲ್ಯಾಟ್ರಿನ್ ರೂಮ್ ಅನ್ನ ಮಹಂತಗಳು ಅಲ್ಲೇ ಲ್ಯಾಟ್ರಿನ್ ಹೋಗ್ಬೇಕಾದ್ರೆ ಮಲ್ಲಿಕಾರ್ಜುನ ಸ್ವಾಮಿಗಳು ಆ ಲ್ಯಾಟ್ರಿನ್ ಅನ್ನ ಎಲ್ಲ ಸ್ವಚ್ಛಗೆ ತೊಳೆದು ಅಲ್ಲಿ ಉದಿನ ಗಟ್ಟಿ ಹಚ್ಚಿ ಬರ್ತಿದ್ರು. ಮಹಂತಗಳು ಅಲ್ಲಿ ಹೋಗ್ತಾರೆ, ಅವರಿಗೆ ಸುವಾಸನೆ ಬರಲಿ ಅಂತೇಳಿ. ಅಂತ ಶಿಷ್ಯರು ಯಾರು ಸಿಗ್ತಾರೆ ಹೇಳಿ? ಇದೊಂದು ಜೋರಾದ ಚಪ್ಪಾಳೆ ಮಾಡಿ ಇವತ್ತಿನ ನಿರ್ಮಾಣದಲ್ಲಿ ಸ್ವಚ್ಛತೆಯನ್ನ ಹೊಲಸು ಮಾಡಿ ಬಹಳ ಮಂದಿ ಇದ್ದಾರೆ. ಆದ್ರೆ ಅಂತ ಸೇವೆಯನ್ನು ಮಾಡಿದಂತಹ ಪೂಜ್ಯ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಅಗ್ನಿಶಿಬಿರಗಳ ಬಗ್ಗೆ ನಾಡಿನಾದ್ಯಂತ ಸಾಕಷ್ಟು ಪ್ರವಚನಗಳನ್ನು ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಸ್ವಾಮಿಗಳು ಭಾಗನಾದ ಶಿಬಿರಗಳು ಅಂತಂದ್ರೆ ಬಹಳ ಮಂದಿ ಸಿಗೋದು ಒಂದು 2-3 ಮಂದಿ. ಒಬ್ಬರು ಅಗ್ನಿಶಿಬಿರಗಳು, ಒಬ್ಬರು ಹಾನಗಲ್ಲ ಕುಮಾರ ಶಿಬಿರಗಳು. ಬಹಳ ಮಂದಿ ಸಿಗೋದಿಲ್ಲ. ಈ ಕಪಿ ಚಿತ್ತಿನಲ್ಲಿ ಮುಕ್ತು ಸಿಕ್ಕಿದೆ ಅಂತ ಒಂದು ಅಗ್ನಿಶಿಬಿರಗಳ ಚರಿತ್ರೆಯನ್ನ ಮನಮುಟ್ಟು ಅಂತ ಹೇಳ್ತಾರೆ. ಅಗ್ನಿಶಿಬಿರಗಳು ಒಂದು ನಾಳೆ ಹೇಳ್ತಾರೆ, ಬಾಲಗಂಗಾಧರ ತಿಲಕನಂದವರಿಗೆ ಉಪದೇಶ ಮಾಡಿದಂಥವರು ಇಡೀ ಜಗತ್ತಿನ ಭಾರತದ ರಾಷ್ಟ್ರಪತಿ ಅಂತ ಅಲ್ಲ, ಅವರಿಗೆ ಆಶೀರ್ವಾದ ಮಾಡಿ ರಾಷ್ಟ್ರಪತಿಯನ್ನಾಗಿ ರಾಜ್ಯದ ಮುಖ್ಯಮಂತ್ರಿ ಆಗ್ತೀಪಾ ನೀನು ಅಂತೇಳಿ ಚಿಕ್ಕವರಿದ್ದಾಗ ಹೇಳಿದಂತ ಶಿವಯೋಗಿಗಳು ಯಾರಿದ್ರೆ ಅದು ಅಗ್ನಿಶಿಬಿರ. ಬಸವ ಜಯಂತಿ ಕಾರ್ಯಕ್ರಮವನ್ನು ಏನು ಮಾಡುತ್ತಿರಲ್ಲ, ಅವರ ಆಶೀರ್ವಾದದಿಂದಲೇ ಮೃತ್ಯುಂಜಯಪ್ಪಗಳ ಆಶೀರ್ವಾದ ಇವತ್ತು ದಾವಣಗೆರೆಯಲ್ಲಿ ಎಂದು ಬಸವ ಜಯಂತಿ ಕಾರ್ಯಕ್ರಮ ಪ್ರಾರಂಭ ನಾಡಿನಾದ್ಯಂತ ಲಂಡನ್ನಲ್ಲಿ ಥೇಮ್ಸ್ ನದಿಯ ದಂಡದಲ್ಲಿ ಬಸವಣ್ಣನ ಪುತ್ಥಳಿಯನ್ನು ಇಡಬೇಕಾದ್ರೆ ಅದಕ್ಕೆಲ್ಲ ಕಾರಣಗಳು ಇಂಥ ಶಿವಯೋಗಿಗಳೇ ಕಾರಣ ಎದ್ದು ಅಂತೇಳಿ ಬಸವಣ್ಣನ ಮೂರ್ತಿ ಲಂಡನ್ನಿನ ಥೇಮ್ಸ್ ನದಿಯ ದಂಡೆಯ ಮೇಲೆ ಕೊಡ್ತೇವೆ. ಇಲ್ಲಿ ನಮ್ಮ ಬಸವಣ್ಣ ಇಟ್ಟುಕೊಂಡಿದ್ದಾರೆ. ಹೆಚ್ಚಿನ ಮೂರ್ತಿಯಾಗಿ ಬಸವಣ್ಣ ಕೊಡುತ್ತಿದ್ದ ಆ ಬಸವಣ್ಣನ ವಚನಗಳನ್ನ ತೆರೆ ಮೇಲೆ ಹೊತ್ತಿದ್ದಿರುವುದವರು ಯಾರು ಅಂದ್ರೆ ಅಗ್ನಿಶಿಬಿರಗಳು. ಇಂಥ ಒಂದು ಮಹಾತ್ಮರ ಚರಿತ್ರೆಯನ್ನ ನೀವು ಕೇಳ್ತಾ ಇದ್ದೀರಿ. ಅದನಿಗೆ ಹೋಗ್ಬೇಡಿ, ನೋಡ್ರಿ ಅಗ್ನಿಶಿಬಿರಗಳ ಗತಿಗೆಯನ್ನು ನೋಡ್ರಿ. ಅತನ ಮಹಾರಾಷ್ಟ್ರ ಐತಿ, ಇವತ್ತ ಕರ್ನಾಟಕ ಐತಿ. ದಂಡೆ ಕರ್ನಾಟಕದ ಗಡಿ ಭಾಗದಲ್ಲಿರ್ತಕ್ಕಂಥ ಅದನಿ, ಅಲ್ಲಿ ಪುಣ್ಯಕ್ಷೇತ್ರ ಅದನಿ ಗಜ್ಜಿನ ಮಠ ಸುತ್ತು ಮುಸ್ಲಿಮರದಾರೆ. ಅದನಿ ಮಠದ ಗಜ್ಜಿನ ಮಠದ ಸುತ್ತಲೂ ಎಲ್ಲ ಮುಸ್ಲಿಮರಿದ್ದಾರೆ. ಅಂತ ಮುಸ್ಲಿಮರು ಕೂಡ ನಡ್ಕೊಳ್ತಕ್ಕಂಥ ಪವಿತ್ರ ಕ್ಷೇತ್ರ ಯಾರಪ್ಪ ಅಂದ್ರೆ ಅದು ಅದನಿ ಗಜ್ಜಿನ ಮಠ ಅಂತ ಹೇಳ್ಬೋದು. ಅದಕ್ಕೆ ನಾನು ಬಹಳ ಮಾತಾಡೋದಿಲ್ಲ, ನಮ್ಮ ಪೂಜಾರಿ ಎಲ್ಲ ದಯಮಾಡಿಸಿದ್ದಾರೆ. ನಾನು ಇಲ್ಲೇ ಇರ್ತೀನಿ, ಮಾತಾಡ್ತಿರ್ತೀನಿ.
ಪರಮ ಪೂಜ್ಯರಾದಂಥ ನಮ್ಮ ಉಕ್ಕೇರಿ ಮೆಡಲ್ ಸ್ವಾಮೀಜಿಗಳು ದಯಮಾಡಿಸಿದ್ದಾರೆ. ಮತ್ತು ನಮ್ಮ ದೇಶ ವಿದೇಶಗಳನ್ನೆಲ್ಲ ಸುತ್ತಾಡಿ ಬಂದಂತಹ ನಮ್ಮ ಹೊಸಮಠ ಜಗದ್ಗುರು ಬಂದಿದ್ದಾರೆ. ಅವರೆಲ್ಲ ಉದ್ದೇಶವನ್ನು ಮಾಡ್ತಾರೆ. ಇನ್ನೂ ಸಾಕಷ್ಟು ಕಾರ್ಯಕ್ರಮಗಳಿದ್ದಾವೆ. ನೀವೆಲ್ಲರೂ ಧನ್ಯರು ಮಾಡತಕ್ಕಂತಹ ಮಾತನ್ನ ಹೇಳ್ತಾ, ಗುರುದೇವರು ಒಂದು ಕರ್ತಾರನ ಕಮ್ಮಟ ಇರುವ ಹಾಗೆ ಸಿದ್ಧಲಿಂಗ ಮಹಾಸ್ವಾಮಿಗಳು ನಮ್ಮ ಪೂಜ್ಯ ಸಂಗಮೇಶ್ವರ ಮಹಾಸ್ವಾಮಿಗಳು ಒಳ್ಳೆ ಶಿಷ್ಯನನ್ನ ನಮ್ಮ ಮಹಾಂತರುಗಳವರನ್ನ ಕೊಟ್ಟಿದ್ದ ಸಮೂಹದಲ್ಲಿ ಸಾಕಷ್ಟು ಕೆಲಸಗಳಾದವು. ಸಮೂಹದಲ್ಲಿ ಶೈಕ್ಷಣಿಕವಾದಂಥ ಕೆಲಸ, ಕಲ್ಯಾಣ ಮಂಟಪದಂಥ ಕೆಲಸ, ಇನ್ನೂ ಅನೇಕ ಕೆಲಸಗಳು ಪೂಜ್ಯ ರಾಮಕೃಷ್ಣರಿಂದ ಆಗಲಿ ಅಂತಕ್ಕಂತಹ ಮಾತನ್ನು ಹೇಳ್ತಾ, ನಿಮ್ಮೆಲ್ಲರಿಗೂ ವೇದಿಕೆ ಮೇಲೆ ಕುಂತಹ ಎಲ್ಲ ಪೂಜ್ಯರ ಆಶೀರ್ವಾದ ನಿಮ್ಮ ಮೇಲಿರಲಿ, ಪತ್ನಿ ಶ್ರೀಗಳ ಆಶೀರ್ವಾದ ನಿಮ್ಮ ಮೇಲೆ ಹಾರೈಸಿ ನನ್ನ ಮಾತುಗಳು. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ ಪಡೆಯೋದಕ್ಕೆ.